ನೋಡಿ, ಜಾತಿ ಜನಗಣತಿ ವರದಿಯ ಎಕ್ಸ್ಕ್ಲೂಸಿವ್ ಅನ್ನ ರಿಪಬ್ಲಿಕ್ ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಜಾತಿ ಜನಗಣತಿ ವರದಿ ಮಾಹಿತಿ ಸೋರಿಕೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗ್ತಾ ಇದೆ. ರಾಜ್ಯದಲ್ಲಿ ಪ್ರವರ್ಗ 1ರ ಜನಸಂಖ್ಯೆ ಹೆಚ್ಚು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರವರ್ಗ 1 ಜನಸಂಖ್ಯೆ ಅತಿ ಹೆಚ್ಚು, ಇನ್ನು ಪ್ರವರ್ಗ 2 ಓಕೆ, ಇದು ಬಹಿರಂಗ ಆಗಿದೆ ಅನ್ನುವಂಥನೇ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು. ಸೋರಿಕೆ ಅಲ್ಲ, ಇದು ಬಹಿರಂಗ. ವರದಿಯಲ್ಲಿ ಸ್ಫೋಟಕ ಅಂಶ ವ್ಯಕ್ತ ಆಗ್ತಾ. ರಾಜ್ಯದಲ್ಲಿ ಪ್ರವರ್ಗ 1 ಜನಸಂಖ್ಯೆ ಹೆಚ್ಚು, ಇನ್ನು 2ನೇ ಸ್ಥಾನದಲ್ಲಿ ಪ್ರವರ್ಗ 2. ಬಹಳ ಪ್ರಮುಖವಾಗಿ ನೋಡಿ, ಏಪ್ರಿಲ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಜಾತಿ ಜನಗಣತಿಯ ಕುರಿತು ಚರ್ಚೆ ನಡೆಯುತ್ತೆ. ಇದರ ಬೆನ್ನಲ್ಲೇ ಯಾವುದು ಇರಬೇಕು, ಯಾವುದು ಇರಬಾರ್ದು, ಏನು ಬದಲಾಗಬೇಕು ಅನ್ನುವಂಥ ಪರ ಮತ್ತು ವಿರೋಧ ಚರ್ಚೆಗಳು ಬಹಳಷ್ಟು ಲಭ್ಯ ಆಗ್ತಾ ಇತ್ತು. ಈಗ ಜಾತಿ ಜನಗಣತಿ ವರದಿ ಮಾಹಿತಿ ಬಹಿರಂಗ ಆಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಆ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ. ಅದು ಅಲ್ಲಿ ಪ್ರವರ್ಗ 1 ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗ್ತಾ ಇರೋದು. ಇನ್ನು ಪ್ರವರ್ಗ 2 2ನೇ ಸ್ಥಾನ. ಒಟ್ಟು ಜನಸಂಖ್ಯೆಯ ಶೇಕಡವಾರು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರವರ್ಗ 1 ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು. ಜಾತಿ ಗಣತಿ ವರದಿ ದೋಷಪೂರಿತವಾಗಿದೆ ಅಂಥೇಳಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇನ್ನು ಲಿಂಗಾಯತ ಸಮುದಾಯವು ಕೂಡ ಇಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ವಿರೋಧ ಕೂಡ ಇತ್ತು. 2011ರ ಜನಗಣತಿಯನ್ನು ಆಧರಿಸಿ ಇದನ್ನು ಮಾಡಲಾಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದ್ದವು. ಇದು ಅರ್ಥಹೀನವಾಗಿದೆ, ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾತುಗಳು. ನೋಡಿ, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಿಂದಲೂ ಕೂಡ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಎಲ್ಲಿ ಇದರಿಂದ ಬೇರೆ ಅಂದರೆ ರಾಜಕೀಯವಾಗಿ ಕೆಲವೊಂದು ಬದಲಾವಣೆಗಳು ಅಥವಾ ಪಕ್ಷಕ್ಕೆ ಒಂದಷ್ಟು ಪರಿಣಾಮಗಳಾಗುತ್ತೋ ಅಂಥೇಳಿ ಮುಂದಕ್ಕೆ ಹಾಕೊಳ್ತಲೇ ಬಂದರು. ಈಗ ಅದನ್ನು ತರಲೇಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಂತೂ ಸತ್ಯ. ಈಗ ಅದು ಬಹಿರಂಗ ಆಗ್ತಾ ಇದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನಿರಂತರವಾಗಿ ಜಾತಿ ಜನಗಣತಿಯ ವರದಿಯ ವಿಚಾರವಾಗಿ ಏನೆಲ್ಲ ಆಗ್ತಾ ಇದೆ ಅಂಥೇಳಿ ಕಳೆದ 2 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಈಗ ನಿವೃತ್ತ IAS ಅಧಿಕಾರಿ, ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ SM ಜಮಾದಾರ್ ಕೂಡ ಮಾತನಾಡಿದರು. ಇದು ಒಂದು ರೀತಿಯಲ್ಲಿ ಅಕ್ರಮ ಮತ್ತು ದೋಷಪೂರಿತ ಆಗಿದೆ ಅಂತ ಹೇಳ್ತಾ ಇದ್ರು. ಭಾರತೀಯ ಜನಗಣತಿ ಕಾಯ್ದೆಯಡಿ ರಾಜ್ಯ ಸರ್ಕಾರಕ್ಕೆ ಜನಗಣತಿ ನಡೆಸುವ ಅಧಿಕಾರವೇ ಇಲ್ಲ ಅಂತ ಅವರು ನಿಲುವನ್ನು ವ್ಯಕ್ತಪಡಿಸಿದರು. ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಕಂಪ್ಲೀಟ್ ಆಗಿ ಬಹಿರಂಗ ಆಗಿದೆ. ಸೊ ಇದು ಯಾವ ರೀತಿಯಾಗಿ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳಾಗಬಹುದು, ಮತ್ತು ಆ ಒಂದು ಪ್ರತಿಯನ್ನು ನೀವು ನೋಡ್ತಿದ್ದೀರಿ, ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ದಿವಿತ್, ಸಾಕಷ್ಟು ಕುತೂಹಲ ಮತ್ತು ಮಹತ್ವ ಪಡೆದುಕೊಂಡಿದ್ದಂತಹ ಜಾತಿ ಜನಗಣತಿ ವರದಿ, ಅಂದರೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಂತ ಟೆಕ್ನಿಕಲ್ ಆಗಿ ಹೇಳಿದ್ರು ಕೂಡ ಜಾತಿ ಸಂಬಂಧಪಟ್ಟಂತೆ, ಜಾತಿ ಜನಗಣತಿ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಚರ್ಚೆ ವಿಚಾರ ಆಗಿತ್ತು, ಒಂದಷ್ಟು ವಿವಾದ ಚರ್ಚೆಗಳು ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಂತಹ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದ್ದಂತಹ ಈ ಶೈಕ್ಷಣಿಕ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸ್ವೀಕಾರ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ಸ್ವೀಕಾರ ಮಾಡಿದ್ರು. ಆದರೆ ಎಲ್ಲ ಸಚಿವರು ಕೂಡ, ಅಂದರೆ ಏನು ಸಚಿವ ಸಂಪುಟ ಸಭೆಯಲ್ಲಿ ಇದ್ದಂಥ ಎಲ್ಲ ಸಚಿವರು ಕೂಡ ಈ ಒಂದು ಕಾಪಿಯನ್ನು, ಈ ಒಂದು ಜಿಸ್ಟನ್ನು ಕಳಿಸ್ಕೊಳ್ಳಲಾಗಿತ್ತು. ಅದಾದ ನಂತರ ಈಗ ವರದಿ ಬಹಿರಂಗ ಆಗಿರುವಂಥದ್ದು, ಸೋರಿಕೆಯಲ್ಲ ಬಹಿರಂಗ ಆಗಿರುವಂಥದ್ದು. ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಬಹಿರಂಗ ಆಗಿರುವಂಥದ್ದು. ಆದರೆ ಬಹಳ ಪ್ರಮುಖವಾಗಿ ಅದೇ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಮುಂಚಿನದೂ ಕೂಡ, ಅಂದರೆ ಈ ಹಿಂದೆ ಕಾಂತರಾಜ್ ಕೊಟ್ಟಿದ್ದಂಥ ವರದಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಆಕ್ಷೇಪ ಇತ್ತು, ಸರಿಯಾಗಿ ಈ ಒಂದು ಸಮೀಕ್ಷೆ ಮಾಡಿಲ್ಲ ಅಂತ.
ಈ ವರದಿಯನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಈ ವರದಿ ಈಗ 17ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗುತ್ತೆ. ಈ ವರದಿಯ ಪ್ರಕಾರ ಈ ಎರಡೂ ಕಮ್ಯುನಿಟಿಗಳು ಕೂಡ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಶಾಸಕರು ಸಚಿವರು ಆ ಸಂಘಗಳು ಪ್ರತಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇದರಲ್ಲಿ ಪ್ರವರ್ಗ 1A ಮತ್ತು 1B ಸಂಬಂಧಪಟ್ಟಂತೆ ಕೂಡ ಅಂದ್ರೆ SC ST ಮತ್ತು OBCಗಳ ಸಂಖ್ಯೆ ಕೂಡ ಬಹಳ ಸ್ಪಷ್ಟವಾಗಿರುತ್ತದೆ. ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಬರುವಂಥದ್ದು, ಅದಾದ ನಂತರ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಬರುವಂಥದ್ದು. ಎರಡನೇ ಸ್ಥಾನದಲ್ಲಿ ಈ ಅಂಕಿಅಂಶದ ಪ್ರಕಾರ ಎರಡನೇ ಸ್ಥಾನದಲ್ಲಿ ಈಗ ಮುಸ್ಲಿಂ ಸಮುದಾಯ ಸಂಬಂಧಪಟ್ಟಂತೆ ಕೂಡ ಮೆನ್ಷನ್ ಆಗಿರೋದು. ಒಂದು ಇನ್ನೂ ಸಂಪೂರ್ಣ ಮಾಹಿತಿ ಹೊರ ಬರಬೇಕಾಗಿದೆ ಮತ್ತು ಅದರಲ್ಲಿ ಈಗ ಈ ಮಾಹಿತಿ ಬಹಿರಂಗ ಆದ ಬಳಿಕ ಈಗ ಸಚಿವರುಗಳು ಅಥವಾ ಸಮುದಾಯದ ವಾರು ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದಿವಿತಾ ಒಂದೊಂದು ಬಹಳ ಸ್ಪಷ್ಟ. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಜಾತಿ ಜನಗಣತಿ ವರದಿಯ ಎಕ್ಸ್ಕ್ಲೂಸಿವ್ ಅನ್ನ ರಿಪಬ್ಲಿಕ್ ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಜಾತಿ ಜನಗಣತಿ ವರದಿ ಮಾಹಿತಿ ಸೋರಿಕೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗ್ತಾ ಇದೆ. ರಾಜ್ಯದಲ್ಲಿ ಪ್ರವರ್ಗ 1ರ ಜನಸಂಖ್ಯೆ ಹೆಚ್ಚು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರವರ್ಗ 1 ಜನಸಂಖ್ಯೆ ಅತಿ ಹೆಚ್ಚು, ಇನ್ನು ಪ್ರವರ್ಗ 2 ಓಕೆ, ಇದು ಬಹಿರಂಗ ಆಗಿದೆ ಅನ್ನುವಂಥನೇ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು. ಸೋರಿಕೆ ಅಲ್ಲ, ಇದು ಬಹಿರಂಗ. ವರದಿಯಲ್ಲಿ ಸ್ಫೋಟಕ ಅಂಶ ವ್ಯಕ್ತ ಆಗ್ತಾ. ರಾಜ್ಯದಲ್ಲಿ ಪ್ರವರ್ಗ 1 ಜನಸಂಖ್ಯೆ ಹೆಚ್ಚು, ಇನ್ನು ಎರಡನೇ ಸ್ಥಾನದಲ್ಲಿ ಪ್ರವರ್ಗ 2. ಬಹಳ ಪ್ರಮುಖವಾಗಿ ನೋಡಿ, ಏಪ್ರಿಲ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಜಾತಿ ಜನಗಣತಿಯ ಕುರಿತು ಚರ್ಚೆ ನಡೆಯುತ್ತೆ. ಇದರ ಬೆನ್ನಲ್ಲೇ ಯಾವುದು ಇರಬೇಕು, ಯಾವುದು ಇರಬಾರ್ದು, ಏನು ಬದಲಾಗಬೇಕು ಅನ್ನುವಂಥ ಪರ ಮತ್ತು ವಿರೋಧ ಚರ್ಚೆಗಳು ಬಹಳಷ್ಟು ಲಭ್ಯ ಆಗ್ತಾ ಇತ್ತು. ಈಗ ಜಾತಿ ಜನಗಣತಿ ವರದಿ ಮಾಹಿತಿ ಬಹಿರಂಗ ಆಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಆ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ. ಅದು ಅಲ್ಲಿ ಪ್ರವರ್ಗ 1 ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗ್ತಾ ಇರೋದು. ಇನ್ನು ಪ್ರವರ್ಗ 2 ಎರಡನೇ ಸ್ಥಾನ. ಒಟ್ಟು ಜನಸಂಖ್ಯೆಯ ಶೇಕಡವಾರು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರವರ್ಗ 1 ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು. ಜಾತಿ ಗಣತಿ ವರದಿ ದೋಷಪೂರಿತವಾಗಿದೆ ಅಂತ ಹೇಳಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು. ರಾಜ್ಯ ಒಕ್ಕಲಿಗ ಸಂಘದ